ಎಲ್ಲರಿಗೂ ಸ್ವಾಗತ. 6th ಸ್ಟ್ಯಾಂಡರ್ಡ್ ಕಲಿಕಾ ಬಲವರ್ಧನೆ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಬುಕ್ ಲರ್ನಿಂಗ್ ಔಟ್ಕಮ್ 3 ಕೀ ಆನ್ಸರ್ಸ್. ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗೂ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿ ಅಂತ ತಿಳಿಸುತ್ತಾ 6ನೇ ತರಗತಿಯ ಲರ್ನಿಂಗ್ ಔಟ್ಕಮ್ 3ಯ ಒಂದು ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ. ಇಲ್ಲಿ ಲರ್ನಿಂಗ್ ಔಟ್ಕಮ್ 3ಯನ್ನು ನೋಡೋದಾದರೆ reads to seek information from notice boards, newspapers, internet, tables, charts, diagrams and maps, etc. ಇಲ್ಲಿ ಮೊದಲನೇ ಆಕ್ಟಿವಿಟಿಯನ್ನು ಗಮನಿಸಿದಾಗ ಲುಕ್ ಅಟ್ ದ ಗಿವನ್ ಪಿಕ್ಚರ್ ಆ್ಯಂಡ್ ಸೇ ಫ್ಯೂ ಥಿಂಗ್ಸ್ ದಟ್ ಯು ಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆ ಚಿತ್ರವನ್ನು ನೋಡಿದಾಗ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಲುಗಳನ್ನು ಬರೀಬೇಕು. ದಿಸ್ ಈಸ್ ಎ ಪಿಕ್ಚರ್ ಆಫ್ ಎ ಫಾಂಡ್ ಅಂತ ಸ್ಟಾರ್ಟ್ ಮಾಡ್ಬೋದು, ಅಥವಾ ದೆರ್ ಈಸ್ ಎ ಬೋಟ್ ಆ್ಯಂಡ್ ದೆರ್ ಆರ್ 2 men in boat, there is a cow, there is a horse, there is a man and they are all fishing, there are flowers and there is a boy in the picture and there are fruits in the tree and there are birds are flying. ಈ ರೀತಿಯಾಗಿ ಆ ಚಿತ್ರದ ಬಗ್ಗೆ ನಾವು ಸಾಲುಗಳನ್ನು ಬರೆಯಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಆಕ್ಟಿವಿಟಿಗೆ ಬಂದಾಗ ಅಬ್ಸರ್ವ್ ದ ಪಿಕ್ಚರ್ ಅಗೇನ್ ಆ್ಯಂಡ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಇಲ್ಲಿ ಟ್ರೂ ಆರ್ ಫಾಲ್ಸನ್ನು ಬರೀಬೇಕು. ಮೇಲೆ ಇರ್ತಕ್ಕಂಥ ಈ ಒಂದು ಚಿತ್ರವನ್ನು ನೋಡಿ ಅಲ್ಲಿ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ಸ್ ಟ್ರೂ ಆರ್ ಫಾಲ್ಸನ್ನು ಬರೀಬೇಕು. ಒನ್ ಆಫ್ ದ ಬಾಯ್ಸ್ ಕಾಟ್ ಎ ಫ್ರಾಗ್, ಇಟ್ ಈಸ್ ಟ್ರೂ. ದೆರ್ ಆರ್ 5 ಫಿಶಸ್ ಆನ್ ದ ಗ್ರಾಸ್, ನೋ ಓನ್ಲಿ 4 ಇದೆ, ಇದು ರಾಂಗ್. ದ ಡಾಗ್ ಈಸ್ ಇನ್ ದ ರಿವರ್, ರಾಂಗ್. ದೇರ್ ಆರ್ 5 ಆ್ಯಪಲ್ಸ್ ಇನ್ ದ ಟ್ರೀ, ಟ್ರೂ. ದ ಹಾರ್ಸ್ ಆ್ಯಂಡ್ ದ ಬಫೆಲೋ ಆರ್ ಗ್ರೇಸಿಂಗ್, ಟ್ರೂ. ಎ ಫ್ಯೂ ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ, ಟ್ರೂ. ನೆಕ್ಸ್ಟ್ ಆಕ್ಟಿವಿಟಿಯನ್ನು ನೋಡಿದಾಗ say a few sentences about the picture answering the following WH questions ಅಂತ ಇದೆ. ಅಲ್ಲಿ ಕ್ವಶನ್ ಇದೆ, ವಾಟ್ ಡು ಯು ಸಿ ಇನ್ ದ ಪಿಕ್ಚರ್, ವಾಟ್ ಡು ಯು ಸಿ ಇನ್ ದ ಪಿಕ್ಚರ್, ವೇರ್ ಆರ್ ದೇ, ವಾಟ್ ಆರ್ ದೇ ಡೂಯಿಂಗ್. ಈ ಕ್ವಶನ್ಸನ್ನು ಕೊಟ್ಟಿದೆ, ಅದಕ್ಕೆ ಆನ್ಸರ್ಸನ್ನು ಕೆಳಗಡೆ ಬಾಕ್ಸಲ್ಲಿ ಬರೀಬೇಕಾಗುತ್ತೆ. ಐ ಸಿ ಎ ಪಾಂಡ್ ಇನ್ ದ ಪಿಕ್ಚರ್, ದೇರ್ ಈಸ್ ಎ ಬೋಟ್ ಇನ್ ದ ಪಿಕ್ಚರ್, ದೇರ್ ಆರ್ ಮೆನಿ ಮೆನ್ ಇನ್ ದ ಪಿಕ್ಚರ್, ದೇ ಆರ್ ಆಲ್ ಫಿಶಿಂಗ್, ದೇರ್ ಆರ್ 3 animals, there are 5 fruits, there are 4 men and there are 4 fishes and 1 frog, many flowers in the picture. ಈ ರೀತಿ ಆ ಕ್ವಶನ್ಸ್ಗೆ ಅಲ್ಲಿ ಆನ್ಸರ್ ಬರಿತಾ ಹೋಗಬೇಕು. ಅಲ್ಲಿ 7th ಕ್ವಶನ್ ಇದೆ, ವೈ ಡೂ ಯು ಥಿಂಕ್ ದ ಬಾಯ್ ಈಸ್ ಲಾಫಿಂಗ್. ದ ಬಾಯ್ ಈಸ್ ಲಾಫಿಂಗ್ ಬಿಕಾಸ್ ದ ಒನ್ ಆಫ್ ದ ಬಾಯ್ ಫಿಶಿಂಗ್ ವಾಸ್ ಕಾಟ್ ದಿ ಫ್ರಾಗ್. ಒಂದು ಮೀನಿನ ಬದಲಿಗೆ ಫ್ರಾಗನ್ನು ಇಟ್ಟಿರ್ತಾನೆ, ಅದನ್ನು ನೋಡಿ ಆ ಮಗು ನಗ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದಾಗ ಆಕ್ಟಿವಿಟಿ 3.2ನಲ್ಲಿ ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ರೀಡ್ ದ ಪ್ಯಾರಾಗ್ರಾಫ್ ಅಂತ ಕೊಟ್ಟಿದೆ. ಇಲ್ಲಿ ಆ ಒಂದು ಪಿಕ್ಚರಲ್ಲಿ ನೋಡಿದಾಗ ಡಕ್ಸನ್ನು ನೀಡಲಾಗಿರುತ್ತೆ. ಸೊ ಆ ಪಿಕ್ಚರನ್ನು ನೋಡಿ ಪ್ಯಾರಾಗ್ರಾಫನ್ನು ಓದಿದ ನಂತರ ವಿ ಹ್ಯಾವ್ ಟು ಆನ್ಸರ್ ದ ಕ್ವಶನ್ಸ್. ವಿಚ್ ಕ್ರೀಚರ್ ಈಸ್ ಗಿವನ್ ಇನ್ ದ ಇಮೇಜ್, ಡಕ್. ವಾಟ್ ಕ್ಯಾನ್ ಡಕ್ ಡೂ, ಡಕ್ಸ್ ಕ್ಯಾನ್ ಫ್ಲೈ ಆ್ಯಂಡ್ ಸ್ವಿಮ್. ವಾಟ್ ಸೌಂಡ್ ಡೂ ಡಕ್ಸ್ ಮೇಕ್, ಕ್ವಾಕ್ ಕ್ವಾಕ್. ವೇರ್ ಡೂ ducks live, ducks live in pond. How many ducks do you see in the above image? There are 10 ducks in the image. ಅಲ್ಲಿ 2 ಯೆಲ್ಲೋ ಕಲರ್ ಡಕ್ ಆದಮೇಲೆ ಅದರ ಸುತ್ತಲೂ ಸಹ ಟೋಟಲ್ ಒಟ್ಟಾಗಿ 10 ಡಕ್ಸ್ ಇದೆ. ಅದಾದ ನಂತರ ಆಕ್ಟಿವಿಟಿಗೆ ನಾವೊಂದು ಡಕ್ ಚಿತ್ರವನ್ನು ಬರೀಬೇಕಾಗುತ್ತೆ, ಬರೆದೋದಕ್ಕೆ ಕಲರಿಂಗ್ ಮಾಡಬೇಕು. ಇನ್ನು ನೆಕ್ಸ್ಟ್ ಆಕ್ಟಿವಿಟಿ 3.3ಗೆ ಬಂದಾಗ ಇಟ್ ಈಸ್ ಎ ವಿಲೇಜ್ ಪಿಕ್ಚರ್. ಒಂದು ವಿಲೇಜ್ ಪಿಕ್ಚರನ್ನು ಕೊಟ್ಟಿದೆ. ಅಲ್ಲಿ ಸ್ಕೂಲ್ ಇದೆ, ಹೌಸಸ್ ಇದ್ದಾವೆ, ಫಾರ್ಮರ್ಸ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ, ಮತ್ತು ದೆರ್ ಆರ್ ಮೆನಿ ಅನಿಮಲ್ಸ್ ಇನ್ ದ ಪಿಕ್ಚರ್. ಅದನ್ನೆಲ್ಲ ನೋಡಿ ನಾವು ಒಂದು ಆ ಪಿಕ್ಚರ್ಗೆ ಸಂಬಂಧಿಸಿದ ಹಾಗೆ ಒಂದು ಸೆಂಟೆನ್ಸನ್ನು ಬರೀಬೇಕು. ದಿಸ್ ಈಸ್ ಎ ಪಿಕ್ಚರ್ ಆಫ್ ಎ ವಿಲೇಜ್, ದೆರ್ ಆರ್ ಮೆನಿ ಪೀಪಲ್ ಆ್ಯಂಡ್ ಮೆನಿ ಅನಿಮಲ್ಸ್ ಆರ್ ದೇರ್ ಇನ್ ದ ಪಿಕ್ಚರ್. ಸಮ್ ಆರ್ ಫಾರ್ಮರ್ಸ್ ಆ್ಯಂಡ್ ಸಮ್ ಆರ್ ಸ್ಟೂಡೆಂಟ್ಸ್ ಆ್ಯಂಡ್ ದೆರ್ ಆರ್ ಎ ವುಮೆನ್, ದೆರ್ ಈಸ್ ಎ ವುಮೆನ್ ಇನ್ ದ ಪಿಕ್ಚರ್ ಆ್ಯಂಡ್ ದೀಸ್ ಆರ್ cows, horses, a dog. There are cows, horses, dog, a goat, a cat, a hen, chicken, a rat. These are all animals are in the picture. ಈ ರೀತಿಯ ಚಿತ್ರದ ಬಗ್ಗೆ ನಿಮ್ಮದೇ ಆಗಿರತಕ್ಕಂಥ ವಾಕ್ಯಗಳನ್ನು ಬರೀಬೇಕು. ನೆಕ್ಸ್ಟ್ ಇಲ್ಲಿ ಕ್ವಶನ್ ಆನ್ಸರ್ಸನ್ನು ನೀಡಲಾಗಿದೆ. ನೇಮ್ ಸಮ್ ಡೊಮೆಸ್ಟಿಕ್ ಅನಿಮಲ್ಸ್, ಕೌ, ಗೋಟ್, ಶೀಪ್, ಕ್ಯಾಟ್, ಹಾರ್ಸ್. The place where we go to study and learn, school. Horse is a domestic animal, true. Majority of the people's occupation in the village is agriculture, true. Do you think village life is better than city life? Why? Give reason.
Yes, village life is better than city life. Village life is simple, city life is busy and pressure. In village we can see beautiful nature, fresh air and food, and village peoples are very helpful to each other. ಸೊ ಈ ರೀತಿಯಾಗಿ ನಾವು ಆನ್ಸರ್ಸನ್ನು ಬರಿತಾ ಹೋಗಬೇಕು. ನೆಕ್ಸ್ಟ್ ಆಕ್ಟಿವಿಟಿಗೆ ಬಂದಾಗ ಇಲ್ಲಿ ಗಿರಿ ಈಸ್ ಎ ಸ್ಟೂಡೆಂಟ್ ಲೈಕ್ ಯು, ಅಬ್ಸರ್ವ್ ಈಸ್ ಮಾರ್ನಿಂಗ್ ಟೈಮ್ ಟೇಬಲ್ ಡ್ಯೂರಿಂಗ್ ಹಾಲಿಡೇಸ್ನಲ್ಲಿ ಗಿರಿ ಹಾಕ್ಕೊಂಡಿರ್ತಕ್ಕಂಥ ಟೈಮ್ ಟೇಬಲ್ ಇದೆ, ಅಲ್ಲಿ ಸಬ್ಜೆಕ್ಟ್ನ ಬದಲಿಗೆ ಈಸ್ ಯೂಸಿಂಗ್ ಎ ಪಿಕ್ಚರ್ಸನ್ನು ಯೂಸ್ ಮಾಡ್ಕೊಂಡು ಹೋಗಿದ್ದಾನೆ. ಅಲ್ಲಿ ನೆಕ್ಸ್ಟ್ 3.4 ಆಕ್ಟಿವಿಟಿಗೆ ಬಂದಾಗ ಗೆಸ್ ದ ಸಬ್ಜೆಕ್ಟ್ಸ್ ಲುಕಿಂಗ್ ಅಟ್ ದ ಪಿಕ್ಚರ್ಸ್ ಅಂತ ಕೇಳಿದ್ದಾರೆ. ಗ್ಲೋಬ್ ಬಂದಾಗ ಸೋಷಿಯಲ್, ಆಮೇಲೆ ಸೈನ್ಸ್, ಹಿಂದಿ, ಡ್ರಾಯಿಂಗ್, ಮ್ಯಾಥ್ಸ್, ಸ್ಪೋರ್ಟ್ಸ್, ಇಂಗ್ಲೀಷ್ ಆ್ಯಂಡ್ ಕನ್ನಡ. ಸೊ ಈ ಟೈಮ್ ಟೇಬಲನ್ನು ನೋಡಿ ನಾವು ಕೊಟ್ಟಿರ್ತಕ್ಕಂಥ ಒಂದು ಟ್ರೂ ಆರ್ ಫಾಲ್ಸನ್ನು ಬರೀತಾ ಹೋಗಬೇಕು. ಗಿರಿ ಪ್ಲಾನ್ ಟು ಸ್ಟಡಿ ಇಂಗ್ಲೀಷ್ 3 times a week. It is true. Then Giri plan to study social at 10 o'clock on Thursday. False. Giri has sports on Tuesday. True. Giri's weekend with science. True. Giri planned to study Hindi in vacation. True. Giri has maths, English, social on Friday. True. Giri has social science at 11:30 on Tuesday. False. Giri has maths 3 times a week. True. Giri planned to practice coloring. True. Giri has Kannada on Monday. It is true. ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಟೈಮ್ ಟೇಬಲನ್ನು ನೋಡಿ ಈ ಒಂದು ಟ್ರೂ ಆರ್ ಫಾಲ್ಸನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಆಕ್ಟಿವಿಟಿ ಬಂದು ಮೇಕ್ ಯುವರ್ ಓನ್ ಟೈಮ್ ಟೇಬಲ್ ಬೈ ಯೂಸಿಂಗ್ ಸಿಂಬಲ್ಸ್ ಫಾರ್ ದ ಸಬ್ಜೆಕ್ಟ್ಸ್. ನಿಮ್ಮದೇ ಆಗಿರ್ತಕ್ಕಂಥ ಒಂದು ಟೈಮ್ ಟೇಬಲನ್ನು ಇಲ್ಲಿ ಒಂದು ಪಿಕ್ಚರ್ಸನ್ನು ಬಳಸಿ ಟೈಮ್ ಟೇಬಲನ್ನು ಸೆಟ್ ಮಾಡಬೇಕಾಗುತ್ತೆ. ಅದಾದ ನಂತರ ಆಕ್ಟಿವಿಟಿ ಇದೆ ಮೇಕ್ ಎ ಸೆಂಟೆನ್ಸಸ್ ಯೂಸಿಂಗ್ ದ ಫಾಲೋಯಿಂಗ್ ಸಬ್ಸ್ಟಿಟ್ಯೂಷನ್ ಟೇಬಲ್. ಇಲ್ಲಿ ಸಬ್ಸ್ಟಿಟ್ಯೂಷನ್ ಟೇಬಲಲ್ಲಿ ಸಬ್ಜೆಕ್ಟ್ ಬಂದು ದ ಕಾರ್ ಈಸ್, ಕಾವ್ಯ ಈಸ್ ಸ್ಟ್ಯಾಂಡಿಂಗ್, ಸುಹಾಸ್ ಈಸ್ ಸಿಟ್ಟಿಂಗ್, ಬೈಸಿಕಲ್ ಈಸ್, ದೆನ್ ದ ಬೋಟ್ ಈಸ್ ಅಂತ ಕೊಟ್ಟಿದೆ. ಮಿಡ್ಲಲ್ಲಿ ಅಟ್, ಆನ್, ಇನ್, ಇಂಟು, ಅಂಡರ್, ಬಿಹೈಂಡ್, ನಿಯರ್, ಬಿಟ್ವೀನ್, ಬಿಸೈಡ್, ಇನ್ ಫ್ರಂಟ್ ಆಫ್ ಪ್ರಿಪೋಸಿಷನ್ಸನ್ನು ಕೊಟ್ಟಿದೆ. ಆ್ಯಂಡ್ ಲಾಸ್ಟಲ್ಲಿ ದ ಬ್ರಿಡ್ಜ್, ದ ಶಾಪ್, ದ ಬಸ್ ಸ್ಟಾಪ್, ದ ಟ್ರೀಸ್, ದ ಲಾರಿ ಆ್ಯಂಡ್ ದ ಹೌಸ್ ಈ ರೀತಿ ಕೊಟ್ಟಿದೆ. ಇವುಗಳನ್ನು ಬಳಸಿ ನಾವು ಸೆಂಟೆನ್ಸಸ್ಸನ್ನು ಮಾಡಬೇಕು. ಅದಕ್ಕೆ ಸಂಬಂಧಿಸಿದಾಗೆ ಕೆಲವು ಸೆಂಟೆನ್ಸಸ್ಸನ್ನು ಇಲ್ಲಿ ಕೆಳಗೆ ಮಾಡಲಾಗಿದೆ. ಕಾವ್ಯ ಈಸ್ ಸ್ಟ್ಯಾಂಡಿಂಗ್ ನಿಯರ್ ದ ಟ್ರೀಸ್. ಸುಹಾಸ್ ಈಸ್ ಸಿಟ್ಟಿಂಗ್ ಅಂಡರ್ ದ ಟ್ರೀಸ್. ದ ಕಾರ್ ಈಸ್ ಬಿಟ್ವೀನ್ ದ ಲಾರಿ ಆ್ಯಂಡ್ house. My bicycle is at the bus stop. The boat is under the bridge. Kavya is standing at the bus stop. The boat is beside the shop. ಈ ರೀತಿಯಾಗಿ ಮೇಲೆ ಕೊಟ್ಟಿರ್ತಕ್ಕಂಥ ಟೇಬಲನ್ನು ಬಳಸಿ ನಾವು ಸೆಂಟೆನ್ಸ್ಗಳನ್ನು ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಆಕ್ಟಿವಿಟಿ 3.6ಗೆ ಬಂದಾಗ ಲುಕ್ ಅಟ್ ದ ಮ್ಯಾಪ್ ಆಫ್ ಕರ್ನಾಟಕ ಆ್ಯಂಡ್ ಸೇ ಫ್ಯೂ ಸೆಂಟೆನ್ಸಸ್ ಅಂತ ಇದೆ. ಇಲ್ಲಿ ಕರ್ನಾಟಕ ಮ್ಯಾಪನ್ನು ನೀಡಲಾಗಿದೆ, ಆ ಒಂದು ಎಲ್ಲ ಡಿಸ್ಟ್ರಿಕ್ಸ್ಗೆ ಕಲರ್ ಮಾಡಲಾಗಿದೆ. ಆ್ಯಂಡ್ ದೆರ್ ಆರ್ ಸಮ್ ಕ್ವಶನ್ಸ್ ಫಾರ್ ದ ಮ್ಯಾಪ್ಗೆ ಸಂಬಂಧಿಸಿದಾಗೆ ಪ್ರಶ್ನೆಗಳಿದೆ. ಹೌ ಮೆನಿ ಡಿಸ್ಟ್ರಿಕ್ಸ್ ಆರ್ ದೇರ್ ಇನ್ ದ ಕರ್ನಾಟಕ ಅಕಾರ್ಡಿಂಗ್ ಟು ದ ಮ್ಯಾಪ್? ದೇರ್ ಆರ್ 33 ಡಿಸ್ಟ್ರಿಕ್ಸ್. ನೇಮ್ ದ ಡಿಸ್ಟ್ರಿಕ್ಟ್ ವಿಚ್ ಯು ಬಿಲಾಂಗ್ ಟು. ನೀವು ಸೇರಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಹೆಸರನ್ನು ಇಲ್ಲಿ ಬರೀಬೇಕಾಗತ್ತೆ. ಅದಾದ ನಂತರ ವಿಚ್ ಈಸ್ ದ ನಾರ್ತೆಸ್ಟ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ? ಬೀದರ್. ಅದಾದ ನಂತರ ವಿಚ್ ಈಸ್ ದ ಸೌತೆಸ್ಟ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ? ಚಾಮರಾಜನಗರ್. ಲಿಸ್ಟ್ ಯುವರ್ ನೈಬರಿಂಗ್ ಡಿಸ್ಟ್ರಿಕ್ಸ್ ಬೈ ಲುಕಿಂಗ್ ಅಟ್ ದ ಮ್ಯಾಪ್. ನಾನು ಕೋಲಾರ ಅಂತ ಕೊಟ್ಟಿರೋದ್ರಿಂದ ಕೋಲಾರ್ಗೆ ನೈಬರಿಂಗ್ ಡಿಸ್ಟ್ರಿಕ್ಸ್ ಚಿಕ್ಕಬಳ್ಳಾಪುರ ಆ್ಯಂಡ್ ಬ್ಯಾಂಗ್ಳೂರ್. ಅದಾದ ನಂತರ ನೆಕ್ಸ್ಟ್ ಆಕ್ಟಿವಿಟಿ ಮಿಲ್ಕ್, ಎಗ್, ಪೀನಟ್, ಚಿಕ್ಕಿ ಆ್ಯಂಡ್ ಬನಾನಾಸ್ ಆರ್ ಗಿವನ್ ಆಸ್ ಎ ಪಾರ್ಟ್ ಆಫ್ ಮಿಡ್ ಡೇ ಮೀಲ್ಸ್ ಇನ್ ದ ಗೌರ್ಮೆಂಟ್ and aided schools of Karnataka. In survey conducted in 2 government schools, it is found that most of the children like to have banana or eggs or peanut chickies. ಈ ಗ್ರಾಫನ್ನು ನೋಡಿ ಅಲ್ಲಿಗೆ ಕೊಟ್ಟಿರ್ತಕ್ಕಂಥ ಕೆಲವು ಪ್ರಶ್ನೆಗಳಿದೆ, ಆ ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಬೇಕಾಗುತ್ತೆ. ವಿಚ್ ಫುಡ್ ಐಟಮ್ ಈಸ್ ಲೈಕ್ ಮೋಸ್ಟ್ ಬೈ ದ ಸ್ಟೂಡೆಂಟ್ಸ್? ಬನಾನಾ. ಹೌ ಮೆನಿ ಸ್ಟೂಡೆಂಟ್ಸ್ ಲೈಕ್ ಟು ಈಟ್ ಎಗ್ಸ್? 67. ಹೌ ಮೆನಿ ಚಿಲ್ಡ್ರನ್ಸ್ ಲೈಕ್ ಟು ಈಟ್ ಪೀನಟ್ ಚಿಕ್ಕಿ? 73. Then how many children like to drink milk? 76. Which food item is least eaten by the children as per the graph? 67. Eggs ಅನ್ನು ತುಂಬ ಕಡಿಮೆ ಜನ ಮಕ್ಕಳು ತಿಂತಾ ಇದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದೆ. ಇದಾದ ನಂತರ ಅಬ್ಸರ್ವ್ ದ ಗಿವನ್ ಟೇಬಲ್ ಅಂತೇಳಿ ಇಲ್ಲಿ ಕಬಡ್ಡಿಗೆ ಸಂಬಂಧಿಸಿರ್ತಕ್ಕಂತಹ KPLನ ಒಂದು ಲಿಸ್ಟನ್ನು ನೀಡಲಾಗಿದೆ. ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಕ್ವಶನ್ಸ್ ಇದೆ. ನೇಮ್ ದ ಟೀಮ್ ದಟ್ ಸ್ಕೋರ್ಡ್ ಹೈಯೆಸ್ಟ್ ಪಾಯಿಂಟ್ಸ್? ಜೈಪುರ್ ಪಿಂಕ್ ಪ್ಯಾಂಥರ್ಸ್. ಆನ್ಸರ್. ವಿಚ್ ಟೀಮ್ ಈಸ್ ಇನ್ ದ 5th place? 5th place ಬಂದು ತಮಿಳ್ ತಲೈವಾ. ದೆನ್ ಹೌ ಮೆನಿ ಪಾಯಿಂಟ್ಸ್ ಡಿಡ್ ದ ಟೀಮ್ ದಬಾಂಗ್ ಡೆಲ್ಲಿ ಗೆಟ್ಸ್? 63.
ಅದಾದ ನಂತರ ವಿಚ್ ಟೀಮ್ ಸ್ಕೋರ್ಡ್ ದ ಲೋಯೆಸ್ಟ್ ಪಾಯಿಂಟ್ಸ್, ದಟ್ ಈಸ್ ಪಾಟ್ನಾ ಪೈರೇಟ್ಸ್. ಆ್ಯಂಡ್ ಲಾಸ್ಟ್ಲಿ ಹೌ ಮೆನಿ ಟೀಮ್ಸ್ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ದ ಟೂರ್ನಮೆಂಟ್? 10 ಟೀಮ್ಸ್. ನೆಕ್ಸ್ಟ್ ಆಕ್ಟಿವಿಟಿ ಬಂದಾಗ ಸ್ಟಡಿ ದ ಗಿವನ್ ಪಿಕ್ಚರ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಆಸ್ಕ್ಡ್ ಬೈ ಯುವರ್ ಟೀಚರ್ ಅಂತ ಇದೆ. ಇಟ್ ಈಸ್ ಅ ಸಿಟಿ ಪಿಕ್ಚರ್. ಆ ಸಿಟಿನಲ್ಲಿ ನೋಡಿ ಹಾಸ್ಪಿಟಲ್ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಮಾರ್ಕೆಟ್ ಇದೆ, ದೆನ್ ಸ್ಕೂಲ್ ಇದೆ, ಪೋಸ್ಟ್ ಆಫೀಸ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ಎಲ್ಲವೂ ಇದೆ. ಅವುಗಳನ್ನು ನೋಡಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ವಾಟ್ ಡು ಯು ಸಿ ಇನ್ ದಿಸ್ ಪಿಕ್ಚರ್? ಐ ಸಿ ಬಸ್ ಸ್ಟ್ಯಾಂಡ್, ಮಾರ್ಕೆಟ್, ಪೊಲೀಸ್ ಸ್ಟೇಷನ್, ಸ್ಕೂಲ್, ಪೋಸ್ಟ್ ಆಫೀಸ್, ಆರ್ ಇಟ್ ಈಸ್ ಎ ಸಿಟಿ ಪಿಕ್ಚರ್. What is the name of the vehicle used by the patients to the hospital? That is ambulance. Where do you complain when you lose something? Police station. Where do you buy fruits and vegetables? Market. Who issues tickets in the bus? Conductor. A person sells things, vendor or merchant. A person who buys the things, customer. A person who teaches in the school is teacher. A person who gives you postcards and letters, postman. ಎ ಪರ್ಸನ್ ಹೂ ಟ್ರೀಟ್ಸ್ ದ ಪೇಷಂಟ್ ಈಸ್ ಡಾಕ್ಟರ್. ಅದಾದ ನಂತರ ಒಂದು ಸಿಟಿ ಮ್ಯಾಪನ್ನು ನೀಡಲಾಗಿದೆ. ಆ ಸಿಟಿ ಮ್ಯಾಪನ್ನು ಕೊಟ್ಟು ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಫಿಲ್ ಮಾಡೋಕ್ಕೆ ಹೇಳಿದ್ದಾರೆ. ದ ಸ್ಕೂಲ್ ಈಸ್ ಲೊಕೇಟೆಡ್ ಟು ಸೌತ್ ಆಫ್ ದ ಸೂಪರ್ ಮಾರ್ಕೆಟ್. ದ ಪೊಲೀಸ್ ಸ್ಟೇಷನ್ ಈಸ್ ಲೊಕೇಟೆಡ್ ಟು ದ ವೆಸ್ಟ್ ಆಫ್ ದ ಪಿಜ್ಜಾ ರೆಸ್ಟೋರೆಂಟ್. ದ ಸೂಪರ್ ಮಾರ್ಕೆಟ್ ಈಸ್ ಲೊಕೇಟೆಡ್ ಅಟ್ ನಾರ್ತ್ ಆಫ್ ದ ಸ್ಕೂಲ್. ದ ರೆಸ್ಟೋರೆಂಟ್ ಈಸ್ ಲೊಕೇಟೆಡ್ ಅಟ್ ದ ಈಸ್ಟ್ ಆಫ್ ದ ಪೊಲೀಸ್ ಸ್ಟೇಷನ್. ಇದಾದ ನಂತರ ಒಂದು ಸ್ಟೋರಿಯನ್ನು ನೀಡಲಾಗಿದೆ. ಆ ಸ್ಟೋರಿಯಲ್ಲಿ ಎ ಬಾಯ್ ವೆಂಕಟೇಶ್ ಹೌ ಈ ಹೆಲ್ಪ್ಡ್ ದ ಆಂಬುಲೆನ್ಸ್ ಟು ಕ್ರಾಸ್ ದ ಬ್ರಿಡ್ಜ್. ಇಟ್ ಈಸ್ ಇನ್ ಹಂಪಿ ವಿಲೇಜ್, ದೇವದುರ್ಗ ತಾಲೂಕು, ರಾಯಚೂರು ಡಿಸ್ಟಿಕ್. ಆ ಸ್ಟೋರಿಯನ್ನು ಓದಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ಹೂ ರಿಸೀವ್ಡ್ ದ ಬ್ರೇವರಿ ಅವಾರ್ಡ್? ವೆಂಕಟೇಶ್. ನೇಮ್ ದ ವೆಹಿಕಲ್ ಮೆನ್ಷನ್ಡ್ ಇನ್ ದ ರಿಪೋರ್ಟ್? ಆಂಬುಲೆನ್ಸ್. ಹೌ ಮೆನಿ ಚಿಲ್ಡ್ರನ್ ವರ್ ಸೇವ್ಡ್ ಬೈ ದ ಬಾಯ್? 6. What other achievements of children deserve bravery award? It is any achievement, any adventure done by the students should be deserve a bravery award. ಅದಾದ ನಂತರ ನೆಕ್ಸ್ಟ್ ಲಾಸ್ಟ್ ಆಕ್ಟಿವಿಟಿ ಬಂದು ರೀಡ್ ದ ಫಾಲೋಯಿಂಗ್ ನೋಟಿಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಮಧುಗಿರಿಯಲ್ಲಿ ಒಂದು ನೋಟಿಸನ್ನು ನೀಡಲಾಗಿದೆ. ಇಟ್ ಈಸ್ ಫಾರ್ ಕಲ್ಚರಲ್ ಕಮಿಟಿ ಮೀಟಿಂಗ್. ಅದಕ್ಕೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಈ ರೀತಿ ಇದೆ. ವಾಟ್ ಈಸ್ ದ ನೋಟಿಸ್ ಅಬೌಟ್? ಕಲ್ಚರಲ್ committee meeting. Where is the school located? Madhugiri. When was the notice displayed? 12th August 2023. Who has organized the meeting? Secretary, Government Primary School, Madhugiri. When is the meeting held? On 30th August at 11 AM. ಇವೆಲ್ಲವೂ ಸಹ 6ನೇ ತರಗತಿ ಇಂಗ್ಲೀಷ್ನ ಲರ್ನಿಂಗ್ ಔಟ್ಕಮ್ 3ಯ ಒಂದು ಕೀ ಆನ್ಸರ್ಸ್ ಆಗಿರುತ್ತೆ. ಈ ಎಲ್ಲ ಕೀ ಆನ್ಸರ್ಗಳು ನಿಮಗೆ ಸಹಕಾರಿಯಾಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಅಂತ ತಿಳಿಸುತ್ತಾ, ನನ್ನ ಲರ್ನ್ ಈಸಿಲಿ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.